ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾಗಿ ಒಂದು ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಯಾವುದೇ ರೀತಿ ಈ ಥರ ಕಡಲೆ ಬೀಜ ಹುರ್ಕೊಂಡು ಪುಡಿ ಮಾಡಿ ಹಾಕಬೇಕು, ಉಚ್ಚಲ್ ಪುಡಿ ಮಾಡೇ ಹಾಕಬೇಕು ಅಂತ ಏನೂ ಇಲ್ಲ. ತುಂಬ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಬದನೆಕಾಯಿ ಎಣ್ಗಾಯಿ ರೆಸಿಪಿ ಇದು. ಟೇಸ್ಟು ಕೂಡ ನೀವು ಏನು ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತೀರಾ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟೀಗ ಬದನೆಕಾಯಿ ಸ್ಟಫಿಂಗ್ ಒಳಗೆ ಏನು ಮಸಾಲ ರೆಡಿ ಮಾಡ್ಕೊಬೇಕು ಅದಕ್ಕೆ ಇದು ಮಸಾಲ ಹಾಕ್ತಾ ಇರೋದು. ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 4 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 2 ಪೀಸು ಚಕ್ಕೆ, ಒಂದು 2 ಲವಂಗ, ಆಮೇಲೆ 1 ಸ್ಪೂನ್ ಇಲ್ಲಿ ಸಾಂಬಾರು ಪುಡಿ. ಇದು ನಾವು ಮನೇಲೇ ಮಾಡ್ಕೊಳ್ಳೋ ಅಂತಹ ಸಾಂಬಾರು ಪುಡಿ, ವೆಜ್ ಅಡುಗೆಗಳಿಗೆ ಹಾಕೋ ಅಂಥದ್ದು. ಇದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಗಸಗಸೆ, 1 ಈರುಳ್ಳಿ, 1 ಟೊಮ್ಯಾಟೊ. ಗಸಗಸೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಫಸ್ಟು. ಆಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು, ತುಂಬ ಫೈನ್ ಪೇಸ್ಟ್ ಅಲ್ಲ, ನಾರ್ಮಲಾಗಿ ಒಂದು ಸ್ವಲ್ಪ ಎಲ್ಲ ಈ ಕಾಯಿ, ಚಕ್ಕೆ, ಲವಂಗ ಎಲ್ಲ ರುಬ್ಬೋ ಥರ ರುಬ್ಕೊಂಬಿಟ್ಟು ಇಟ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಅನ್ನೋದಕ್ಕಿಂತ ಇದು ಎಣ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ನಾರ್ಮಲ್ ಏನು ಹಾಕ್ಕೊತೀರಾ ಅದಕ್ಕಿಂತ 1 ಸ್ಪೂನ್ ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಇಷ್ಟೇ ಹಾಕೋದು. ನೆಕ್ಸ್ಟು ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು, ಬದನೆಕಾಯಿನ ಒಂದು 4 ಭಾಗ ಆಗಿ ಕಟ್ ಮಾಡಿ ಮುಂಚೆನೇ ಇಟ್ಕೊಂಡಿರ್ತೀವಲ್ಲ, ಆ ಸ್ಟಫಿಂಗ್ ಏನಿದೆ ಅದನ್ನು ಬದನೆಕಾಯಿ ಒಳಗಡೆ ನಾವು ಫಿಲ್ ಮಾಡಬೇಕು. ಈ ಥರ ಫಿಲ್ ಮಾಡಿ ಇಟ್ಕೊಂಡು, ನೆಕ್ಸ್ಟು ಇಲ್ಲಿ ಕರಿಬೇವು, ಸಾಸಿವೆ ಎಲ್ಲ ಸಿಡಿದ ಮೇಲೆ ಆ ಸ್ಟಫಿಂಗ್ನ ನಾವು ಹಾಕಬೇಕು ಡೈರೆಕ್ಟಾಗಿ ಆಯಿಲ್ ಒಳಗೆ. ಎಲ್ಲ ಬದನೆಕಾಯಿನೂ ಹಾಕಬೇಕು. ಮತ್ತು ಇದಕ್ಕೆ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ಸ್ಟಫಿಂಗು ಹಾಗೆ ಎಣ್ಣೆಲಿ ಬೇಯಲಿ. ಅದಾದಮೇಲೆ ನೀವು ಏನಿದೆ ಜಾರಲ್ಲಿ ಏನು ಉಳಿದಿರುತ್ತೆ ಮಸಾಲೆ ಅದನ್ನು ನೀರು ಹಾಕ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲಲ್ಲೇ ಒಂದು 2 to 3 ಮಿನಿಟ್ಸು ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ನಮ್ಮ ಮನೇಲಿ ನಾವು ಇದೇ ಥರ ಎಣ್ಗಾಯಿ ಮಾಡೋದು ಯಾವಾಗ್ಲೂ. ಈಗ ಕೆಲವರು ಕಡಲೆ ಬೀಜನೇ ಇರಬೇಕು, ಇಲ್ಲಾಂದರೆ ಎಣ್ಗಾಯಿ ಮಾಡೋದಕ್ಕಾಗೋದಿಲ್ಲ, ಉಚ್ಚೆಳ್ ಪುಡಿನೇ ಇರಬೇಕು, ಇಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಅಂತಾರೆ. ಸೊ ನಾವು ಇದೇ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಎಣ್ಣೆಲಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾವು ಇನ್ನು ಉಳಿದಿದ್ದು ಏನಿದೆ ಮಸಾಲ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಹಾಗೆ ಬೇಯೋದಕ್ಕೆ ಬಿಟ್ಟರೆ ನಮಗೆ ಈ ಥರ ಟೇಸ್ಟಿಯಾಗಿ ಸ್ವಲ್ಪ ತಿಕ್ಕಾಗೂ ಗ್ರೇವಿ ರೆಡಿ ಆಗುತ್ತೆ ಮಸಾಲೆ ಜೊತೆ. ಬದನೆಕಾಯಿನೂ ತಗೋಬೇಕಿದ್ರೆ ಸ್ವಲ್ಪ ಚಿಕ್ಕ ಬದನೆಕಾಯಿ ತಗೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತಾಗ. ಇದ್ರ ಜೊತೆ ಬಿಳಿ ಹೋಳಿಗೆ, ಈ ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ.